integrate the function e to the power of x into 1 plus sin of x divided by 1 plus cos of x. ಇದನ್ನು ನಾವು ಯು ವಿ ಅಂತ ತಗೊಂಡು ಮುಂದುವರಿತು ಅಂತ ಹೇಳಿದ್ರೆ ನೋಡ್ಬೋದು ಕಾಂಪ್ಲಿಕೇಟೆಡ್ ಆಗುತ್ತೆ. ಹಾಗಾಗಿ ಈ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ನ ನಾವು ಹ್ಯಾಂಡಲ್ ಮಾಡ್ಕೊಬೇಕು ಮೊದಲೇದಾಗಿ. ಸೊ ವಿಲ್ ಕನ್ಸಿಡರ್ 1 ಪ್ಲಸ್ ಸೈನ್ ಆಫ್ ಎಕ್ಸ್ ಬೈ 1 ಪ್ಲಸ್ ಕಾಸ್ ಆಫ್ ಎಕ್ಸ್. ಇದನ್ನು ಮ್ಯಾನಿಪುಲೇಟ್ ಮಾಡಿ ಮುಂದುವರಿಯೋಣ. ಮೊದಲೇದಾಗಿ ಇದನ್ನೇನು ಮಾಡ್ಬೋದು, 1 ಪ್ಲಸ್ ಸೈನ್ ಆಫ್ ಎಕ್ಸ್ನ ನಾನು 1 ಪ್ಲಸ್ 2 ಸೈನ್ ಎಕ್ಸ್ ಬೈ 2 ಇಂಟು ಕಾಸ್ ಆಫ್ ಎಕ್ಸ್ ಬೈ 2 ಈ ರೀತಿಯಲ್ಲಿ ಬರ್ಕೊಬೋದು. ಡಿವೈಡೆಡ್ ವಿತ್ 1 ಪ್ಲಸ್ ಕಾಸ್ ಎಕ್ಸ್ನ ನಾನು 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಅಂಥೇಳಿ ಬರ್ಕೊಬೋದು ಅಲ್ವಾ. ಸೊ ಇದೆಲ್ಲ ಬಂದು ಈ ಫಾರ್ಮುಲಾಸಿಂದ ಬರುತ್ತೆ, ಸರಿನಾ? ಇದನ್ನು ನಾನು ಇವಾಗ 1/2 ಹೊರಡೆ ತೆಕ್ಕೊಂಡು ಡಿನಾಮಿನೇಟರಲ್ಲಿ ಇರುವಂಥ 1/2 2 ಬೇಸಿಕಲಿ. ಸೊ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸ್ತು ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಕಾಣುತ್ತೆ. ಸೊ ಇಲ್ಲಿ ಏನು ಮಾಡ್ತಾಯಿನಿ, ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಆ್ಯಂಡ್ ಸೀಕೆಂಟ್. ಸೊ ದಿಸ್ ಇಸ್ ಅ ಟ್ರೆಡಿಷನಲ್ ಟ್ರಿಗ್ನೋಮೆಟ್ರಿಕ್ ಪ್ರಶ್ನೆ ಇವೆಲ್ಲ. ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2. ಸೊ ಇಲ್ಲಿ ಇವೆರಡು ಕಟ್ಟಾಕೊಳ್ಳುತ್ತೆ. ಮತ್ತಿದು 1/2, ಇದು ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಬೈ 2 ಹಾಕೊಳ್ಳುತ್ತೆ. ಮತ್ತಿದು 2 ಇಂಟು ಟ್ಯಾನ್ ಆಫ್ ಎಕ್ಸ್ ಬೈ 2 ಆಗುತ್ತೆ. ಇವಾಗ ಇದು ಎಫ್ ಆಫ್ ಎಕ್ಸ್ ತಗೊಂತು ಅಂತ ಹೇಳಿದ್ರೆ ಇದು ಎಫ್ ಪ್ರೈಮ್ ಆಫ್ ಎಕ್ಸ್ ಥರ ಕಾಣ್ತಾ ಇದೆ. ಸೊ ಡಿಫ್ರೆನ್ಷಿಯೇಟ್ ಮಾಡಿ. 2 ಇಂಟು ಟ್ಯಾನ್ ಎಕ್ಸ್ ಬೈ 2 ಡಿಫ್ರೆನ್ಷಿಯೇಟ್ ಮಾಡ್ತು ಅಂದರೆ 2 ಇಂಟು ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಬೈ 2 ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಬೈ 2 ಇಸ್ 1/2. 2 ಕಟ್ಟಾಗುತ್ತೆ ಆ್ಯಂಡ್ ವಿ ಗೆಟ್ ದಿಸ್ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ ಅಲ್ವಾ. ಸೊ ವಿ ಹ್ಯಾವ್ ಐ ಇಸ್ ಈಕ್ವಲ್ ಟು 1/2 ಇಂಟಿಗ್ರೇಷನ್ ಆಫ್ ಇ ಟು ದ ಪವರ್ ಆಫ್ ಎಕ್ಸ್ 2 ಟ್ಯಾನ್ ಆಫ್ ಎಕ್ಸ್ ಬೈ 2 ಪ್ಲಸ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಬೈ 2 ಡಿ ಎಕ್ಸ್ ತಗೊಂತು ಅಂತ ಹೇಳಿದ್ರೆ it's of the form integration of e to the power of x f of x plus f prime of x dx, which is equal to e to the power of x f of x alva. So ಕೊನೆಯದಾಗಿ I is equal to 1/2 e to the power of x into 2 into tan of x by 2 plus a constant, ಇದರಲ್ಲಿ 2 ಕಟ್ ಹಾಕೊಳ್ಳುತ್ತೆ. ಸೊ ಕೊನೆಯದಾಗಿ I is equal to e to the power of x tan of x by 2 plus a constant. ಸೊ ಇದೇ ನಿಮ್ಮ ಉತ್ತರ, ಅಷ್ಟೇ.